ಆಶಾಬಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ತರಕಾರಿ ಗಿಡ ನಟ್ಟಾಯಿತು, ದೊಡ್ಡ ಆಗಿತ್ತು, ತರಕಾರಿ ಬಿಟ್ಟಿದ ನೋಡು ಅಲ್ವಾ. ತುಂಬ ವಿಡಿಯೋ ಮಾಡಿದೆ ನಾನು, ನಿಮಗೆ ಬೋರ್ ಅನ್ನಿಸ್ತದ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ಮಾಡಿದಾಗ ತೊಂಡೆಕಾಯಿ ಅದನ್ನು ನಾನು ತೋರಿಸ್ಬೇಕಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಉಂಟು. ಹೂವೆಲ್ಲ ಬಿಟ್ಟದನ್ನು ತೋರಿಸ್ಲಿಕ್ಕೆ ಹೋಗಲಿಲ್ಲ ನಾನು. ನೋಡಿ ಇಲ್ಲಿ ಹೂವು ಬಿಟ್ಟು ನೋಡಿ ಹೀಗೆ ತೊಂಡೆಕಾಯಿ ಆಗ್ತಾ ಉಂಟು. ಹೊರಗಡೆ ಅದರಷ್ಟಕ್ಕೆ ಹೋದ ಬಳ್ಳಿಯಲ್ಲಿ ನಮಗೊಂದು 2 ತೊಂಡೆಕಾಯಿ ಸಿಕ್ಕಿದೆ. ಇಲ್ಲಿ ನೋಡಿ, ಈಗ ಇನ್ನೂ ಸ್ವಲ್ಪ ಆ ಕಡೆ ಸಹ ಆಗಿದೆ ಹೂವೆಲ್ಲ. ಅಲ್ಲಿ ನೋಡಿ, ಅಲ್ಲಿ ನಿಮಗೆ ಕಾಣ್ತದ ಗೊತ್ತಾಗೋದಿಲ್ಲ, ನನಗೆ ತೋರಿಸ್ತೇನೆ. ನೋಡಿ ಈ ಸೈಡು ಸಹ ಹೂವೆಲ್ಲ ಬಿಟ್ಟಿದೆ. ನೋಡಿ ಹೂ ಬಿಟ್ಟು ಸಣ್ಣ ಸಣ್ಣ ತೊಂಡೆಕಾಯಿ ಆಗಿದೆ, ಬೆಳಿಬೇಕಷ್ಟೇ ಇದು. ನೋಡಿ ಹೂ ಚಿಗುರು ಹೋದಲ್ಲೆಲ್ಲ ಹೂ ಬಿಡ್ತಾ ಉಂಟು. ಅಂತೂ ತೊಂಡೆಕಾಯಿ ಬಳ್ಳಿ ನಾವು ನಟ್ಟದ್ರಲ್ಲಿ ತೊಂಡೆಕಾಯಿ ಆಗ್ತಾ ಇದೆ ನೋಡಿ. ಇಲ್ಲಿ ಒಂದು ಕೆಲವು ಕಡೆ ಆಗಿದೆ. ಇನ್ನೊಂದು ಸ್ವಲ್ಪ, ಒಂದು ವಾರದಲ್ಲಿ 10 ದಿನದಲ್ಲೆಲ್ಲ ನಮಗೆ ಒಂದು ಅರ್ಧ kg ಎಲ್ಲ ತೊಂಡೆಕಾಯಿ ಸಿಗ್ಬೋದು. ಹಾಗೆ ಬದನೆ ಗಿಡ ಕೂಡ ನೋಡಿ ಬರುವಲ್ಲ, ಒಂದು ಚಿಗುರಿ ಫುಲ್ ಗೆಲ್ಲೆಲ್ಲ ಬಿಟ್ಟಿದೆ ನೋಡಿ. ಇದರಲ್ಲೂ ಅಷ್ಟೇ ಹೂ ಬಿಟ್ಟಿದೆ ನೋಡಿ, ಸಣ್ಣ ಸಣ್ಣ ಮೊಗ್ಗು ಕಾಣಿಸ್ತದ. ಇಲ್ಲಿ ಉಂಟು ನೋಡಿ, ಈ ಥರ ಮೊಗ್ಗು ಬಿಟ್ಟಿದೆ. ಹಾಗೆ ಇನ್ನೊಂದು ಗಿಡ ತೋರಿಸ್ತೇನೆ. ಹುಳ ಸಹ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿನೂ ನೋಡಿ ಅಷ್ಟೇ ಮೊಗ್ಗು ಎಲ್ಲ ಬರ್ತಾ ಉಂಟು. ಫುಲ್ಲು ಚಿಗುರಿದೆ ಕೆಳಗಿನಿಂದಲೇ. ಗಿಡ ಚಂದ ಬಂದಿದೆ. ಇಲ್ಲಿ ನಟ್ಟದ್ದು 4 ಗಿಡ ಸಹ ಚಂದ ಬಂದಿದೆ. ಈ ಗಿಡದಲ್ಲಿ ನೋಡಿ ಬದನೆಕಾಯಿ ಆಗಿದೆ, ಅಂದರೆ ಹೂ ಬಿಟ್ಟು ಈ ರೀತಿ ಹೂ ಬಿಡೋದು ಫಸ್ಟಿಗೆ. ನೋಡಿ ಕಾಣ್ತದಲ್ಲ, ಹೀಗೆ ಇದು ಮತ್ತೊಂದು ಇಲ್ಲಿ ಫಸ್ಟಿಗೆ ಬಿಟ್ಟದ್ದು. ನಾನು ಅದು ಎಲ್ಲ ತೋರಿಸ್ಲಿಕ್ಕೆ ಹೋಗಲಿಲ್ಲ. ನೋಡಿ ಹೂ ಬಿಟ್ಟು ಇಷ್ಟು ದೊಡ್ಡ ಕಾಯಿ ಕೂಡ ಆಗಿದೆ. ಇದಿನ್ನು ಬೆಳಿಬೇಕು, ಇದು ಸ್ವಲ್ಪ ದಿನ ಬೇಕು ದೊಡ್ಡಾಗಲಿಕ್ಕೆ. ಕುಳ್ಳ ಬದನೆ, ಬಿಳಿ ಮೋಸ್ಟ್ಲಿ, ತುಂಬ ಹಸಿರು ಇಲ್ಲ ಬಣ್ಣ. ನೋಡಿ ಕಾಣ್ತದಲ್ಲ, ಹೀಗೆ ಬದನೆ ಆಗಿದೆ. ಇದರಲ್ಲಿ ಕೂಡ ಗಿಡ, ಎಲ್ಲ ಗಿಡದಲ್ಲಿ ಹೂ ಬಿಟ್ಟಿದೆ. ಇದು ಕೂಡ ಅಷ್ಟೇ ಸ್ವಲ್ಪ ಟೈಮಲ್ಲಿ ನಮಗೆ ಬದನೆ ಸಿಗ್ತದೆ ನೋಡಿ. ಅಲ್ಲಲ್ಲಿ ಈ ರೀತಿ ಹೂ ಬಿಟ್ಕೊಂಡುಂಟು. ಆಗಲಿಲ್ಲ, ಸಣ್ಣ ಸಣ್ಣ ಹೂ ಬಿಟ್ಟಿದೆ ನೋಡಿ. ಇದನ್ನು ನೋಡ್ಕೊಳ್ಬೇಕು. ನಾನು ಅಲ್ಲಿ ಆಗಲಿಲ್ಲ, ಈಗನೇ ನೋಡಿದ್ದು ವೀಡಿಯೋ ಮಾಡುವಾಗಲೇ. ಹುಳ ಕೊಡಿ ಅಂದರೆ ಚಿಗುರನ್ನೇ ಹುಳ ಬಂದು ಮುದ್ದೆ ಮಾಡಿ ಹಾಕಿದೆ ನೋಡಿ. ಹೀಗೇ ಅಳಿಯೋದು ಗಿಡ ನೋಡಿ, ಯಾವ ರೀತಿ ಬಲೆ ಹೆಣ್ದಾಗಿ ಮಾಡಿ ಹುಳ ಬಂದಿದೆ ನೋಡಿ. ಇದು ಇನ್ನು ಚಿಗುರ್ಲಿಕ್ಕೂ ಇಲ್ಲ. ನಾನು ತೋರಿಸ್ತೇನೆ ತೆಗೆದು, ನನಗೆ ಕಷ್ಟ ಆಗ್ತಾ ಉಂಟು ಒಬ್ಬಳಿಗೆ ವೀಡಿಯೋ ಮಾಡುವಾಗ. ರಾಮ ನೋಡಿ, ಯಪ್ಪ ನೋಡಿ, ನಾವು ಕಷ್ಟಪಟ್ಟು ಮಾಡೋದು ನೋಡಿ. ಹುಳ ನೋಡಿ ಕಾಣ್ತದಲ್ಲ, ಹುಳ ಬಂದಾಗಿದೆ. ನಾನು ನೀರು ಬಿಡುವಾಗ ನೋಡಿರಲಿಲ್ಲ. ಈಗ ವೀಡಿಯೋ ಮಾಡಲಿಕ್ಕೆ ಬಂದ ಕಾರಣ ಇದೊಂದು ಗಿಡ ಬದುಕಿತ್ತು, ಇಲ್ಲಾದರೆ ಕೊಡಿಯೇ ಹೋಗ್ತಿತ್ತು. ಕಾಣ್ತದಲ್ಲ ಹುಳ, ಎಷ್ಟು ಹುಳ ಉಂಟು ನೋಡಿ. ಫುಲ್ಲು ಗಿಡವೇ ಇದು ಆಗ್ತದೆ. ಇಷ್ಟೇ ಅಲ್ಲ ನೋಡಿ, ಎಷ್ಟು ಬಂದಿದೆ ನೋಡಿ ಹುಳ. ಅಪ್ಪ, ನಾನು ನೋಡ್ದಕ್ಕಾಯಿತು. ಹೀಗೆ ಎಷ್ಟು ಬೇಗ ನಾವು ಚಂದ ಸಾಕಬೇಕು ಅಂತ ಇರುವಾಗ ಈ ರೀತಿ ಹುಳ ಎಲ್ಲ ಬಂದರೆ ಹೇಗೆ ಅಲ್ವಾ. ಕಷ್ಟಪಟ್ಟು ಸಾಕಿದರೆ ನಾವು ತರಕಾರಿಗೆ ಹಣ ಕೊಡುವಾಗ ನೆನೆಸ್ತೇವೆ ಎಷ್ಟು ಹಣ ಅಂತ, ಎಷ್ಟು ಕಷ್ಟಪಟ್ಟು ಬೆಳಿಬೇಕು ಅದನ್ನು. ಚೆನ್ನಾಗಿ ಬರ್ತಾ ಉಂಟು, ಆದರೆ ಒಂಥರ ಚುಕ್ಕಿ ರೋಗ ಬಂದಿದೆ ಅದಕ್ಕೆ. ಈ ಥರ ಬಂದರೆ ಒಳ್ಳೆಯದಾಗೋದಿಲ್ಲ ನೋಡಿ. ಇಲ್ಲೆಲ್ಲ ಚುಕ್ಕಿ ಕಾಣ್ತದಾ, ಹೀಗೆ ಬಂದರೆ ಒಳ್ಳೆಯದಾಗೋದಿಲ್ಲ ಬಸಳೆ. ಇದಿನ್ನು ನಮಗೆ ಸೊಪ್ಪು ಸಿಗ್ಬೋದಷ್ಟೇ ನೋಡಿ, ಒಳ್ಳೇದು ಬರಲಿಲ್ಲ. ಈ ರೀತಿ ರೋಗ ಬಂದಿದೆ ಇದಕ್ಕೆ. ಹೋಗಿದೆ, ಆದರೆ ಏನು ಪ್ರಯೋಜನ. ಇದು ಚುಕ್ಕಿ ಎಲ್ಲ ಕಡೆ ಹೋದರೆ ಬಸಳೆನೇ ಅಳಿತದೆ ಮತ್ತೆ, ಅಂದರೆ ಹಾಳಾಗ್ತದೆ, ಫುಲ್ ಕೊಳ್ತದಾಗಾಗಿ. ಕಟ್ ಮಾಡಬೇಕು ಈಗಲೇ. ಆ ಕಡೆ ಹಾಗಲಕಾಯಿ ನಟ್ಟದು ಕೂಡ ಚಿಗುರಿದೆ. ಎಲ್ಲ ಬಲೆಲ್ಲ ಹಾಕಿಟ್ಟಿದ್ದಾರೆ ಇವರು, ಗೆಲ್ಲೆಲ್ಲ ಇದು ಮಾಡಿ ನೋಡಿ. ಅಲ್ಲಿ ಹೋಗಿದೆ ನೆಲದಲ್ಲಿ, ಅದನ್ನು ಇನ್ನು ಇದಕ್ಕೆ ಬಿಡಬೇಕು. ಫುಲ್ ಮೇಲೆ ಅಡ್ರೆಲ್ಲ ಇಟ್ಟು
ಬಲೆ ಕಟ್ಟಿಬಿಟ್ಟಿದ್ದೇವೆ, ಆದರೆ ಆಗಲಿ ಅಂತ. ಇದನ್ನು ಕೆಳಗೆ ಹೋದನ್ನು ಮೊದಲೇ ನಾವು ನೋಡಿ ಹೀಗೆ ಬಿಡಬೇಕು, ಇಲ್ಲಾಂದರೆ ಸ್ವಲ್ಪ ಬೆಳೆದ ಮೇಲೆ ಅದಕ್ಕೆ ನೋವು ಆಗ್ತದಲ್ಲ. ಮೇಲೆ ಹೋಗಲಿ ಅದು. ಹಾಗೆ ಇಷ್ಟೆಲ್ಲ ತರಕಾರಿ ಮಾಡಿ ಹುಳ ಆದರೆ ಹೀಗೆ ಆಗ್ತದಲ್ಲ, ಹಾಗೆಲ್ಲ ಕೈ ಸಿಗ್ತದೆ ಅಂತ ಧೈರ್ಯ ಇಲ್ಲ, ನೋಡುವ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬರ್ ಆಗದೇ ಇದ್ದವರು ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ಒಂದು ಅಲಸಂಡೆ ನೆಟ್ಟಿದ್ದೆ, ಪೇಟೆಯಿಂದ ತಂದು ಅಂತ ಹೇಳಿದ್ದೆಲ್ಲ, ಇದು ಕೂಡ ಹೂ ಬಿಟ್ಟಿದೆ ನೋಡಿ. ಒಂದು 4-5 ಅಲಸಂಡೆ ಸಿಕ್ಕಿದರೆ ಮಿಕ್ಸಡಿಗೆಲ್ಲ ಆಗ್ತದೆ, ಒಂದು 10 ಎಲ್ಲ. ಮತ್ತು ಅದನ್ನು ನಾವು ಬೀಜಕ್ಕೆ ಬಿಟ್ಟರೆ ಅದರಿಂದ ಗಿಡ ಮಾಡ್ಬೋದು ಅಂತ. ಮೇಲೆಲ್ಲ ಹೋಗಿದೆ ಅದು. ಹಾಗೆ ಇವತ್ತಿನ ಮಿನಿ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.